ಹೈಕಮಾಂಡ್ ಅರಿದಂಥ ಒಗ್ಗಟ್ಟಿನ ಮದ್ದು ವ್ಯರ್ಥವಾಯ್ತಾ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ. ಕಾರಣ ಅಧಿವೇಶನದ ಸ್ಥಳದಲ್ಲೇ ಮತ್ತೆ ಕುರ್ಚಿ ಕದನದ ಕೂಗು ಮಾರ್ದನಿಸಿದೆ. ಅದರಲ್ಲೂ ಸಿಎಂ ಪುತ್ರಾನೇ ಕುರ್ಚಿ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದು ತಂದೆಯ ಬಲವನ್ನ ಹೆಚ್ಚಿಸಿದೆ. ಕುರ್ಚಿ ಕಿತ್ತಾಟ ನಾಯಕತ್ವ ವಿಚಾರದಲ್ಲಿ ಅತ್ತ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇಲ್ಲ. ಇತ್ತ ನೋಡಿದ್ರೆ ಎರಡೂ ಬಣದ ನಾಯಕರ ಬಾಯಿಗೆ ಲಗಾಮು ಬಿದ್ದಂತೆಯೂ ಕಾಣಿಸ್ತಾ ಇಲ್ಲ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂತಹ ಹೇಳಿಕೆ, ಮಾರ್ಮಿಕ ಮಾತು ಜೋರಾಗಿದೆ. ಬೆಳಗಾವಿ ಅಧಿವೇಶನ ಶುರು ಎಡವದಂತೆ ಕೇಸರಿ ಪಡೆ ಸದ್ಯ ಫುಲ್ ಅಲರ್ಟ್ ಆಗಿದೆ. ಕಳೆದ ಬಾರಿ ಸಿಟಿ ರವಿ ವಿಚಾರದಲ್ಲಿ ನಡೆದಿದ್ದು ಮರುಕಳಿಸದಂತೆ ಬಿಜೆಪಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದೆ. ಹೀಗಾಗಿಯೇ ಮಾತನಾಡುವ ಭರಾಟೆಯಲ್ಲಿ ಪದ ಬಳಕೆಯ ಮೇಲೆ ಹಿಡಿತಾ ಇರಲಿ ಅಂತ ಹೇಳಿ ವಿಜಯೇಂದ್ರ ಶಾಸಕರು ಎಂಎಲ್ಸಿಗಳಿಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.